ಸಚಿವ ಸಂಪುಟದ ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಕೂಡ ಸಚಿವ ಆಕಾಂಕ್ಷಿ ಇದ್ರಿ. ಸೆಕೆಂಡ್ ಇನ್ನಿಂಗ್ಸು ಮಾಡುವಂತಹ ಬ್ಯಾಟಿಂಗ್ ರೆಡಿ ಆಗೋದಕ್ಕೂ ಎಲ್ಲ ಸಿದ್ಧತೆಗಳಾಗಿತ್ತು. ಅದೇ ಕೊನೆ ಹಂತದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಕೂಡ ಲಿಸ್ಟಿಂದ ಮಿಸ್ ಆಗಿರೋಂಥದ್ದು. ಇಲ್ಲ, ಅದು ಪಕ್ಷ ಒಂದು ಇದು ಏನು ಮಂತ್ರಿಮಂಡಲ ಮಾಡುವಂಥದ್ರಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಮಾಡೋಕ್ಕಾಗ್ತದೆ, ಕೆಲವ್ರಿಗೆ ಮಾಡೋಕ್ಕಾಗಲ್ಲ. ಆ ವಿಚಾರ ಅದು ಇದ್ದೇ ಇರ್ತದೆ. ನನಗೇನು ಮಂತ್ರಿಯಾಗೇ ಇರಬೇಕು ಅಂತ ನನಗೇನು ಆ ಥರ ಏನಿಲ್ಲ. ಆದರೆ ನಮ್ಮನ್ನು ಯಾಕೆ ಕೈ ಬಿಡಲಾಗಿ ಅದನ್ನು ಸ್ಪಷ್ಟವಾಗಿ ನಮ್ಗೆ ಹೇಳಬೇಕಷ್ಟೆ. ಯಾಕೆಂದರೆ ನಾನು ಕೆಲಸ ಮಾಡಿದ್ದೇನೆ, ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದೇನೆ, ಪಕ್ಷಕ್ಕೆ ನಿಷ್ಠೆಯಿಂದ ಇರುವಂಥವನು, ಮತ್ತು 6 ಬಾರಿ MLA, ಮತ್ತು ನಮಗೇನು ಪಕ್ಷದ ಜವಾಬ್ದಾರಿ, ಪಕ್ಷದ ಸಿದ್ಧಾಂತದ ಬಗ್ಗೆ ಪೂರ್ತಿ 100ಕ್ಕೆ 100 ವಿಶ್ವಾಸ ಇಟ್ಕೊಂಡಿರೋರು. ಸೊ ನಮ್ಮ ಗೌರವದ ಅಂದರೆ ಇಂಥ ಕಾರಣಕ್ಕೋಸ್ಕರ ನಿಮ್ಮನ್ನು ಕೈ ಬಿಟ್ಟಿದ್ದೇವೆ. ನಿಮ್ಮ ಸಮುದಾಯದಿಂದ ಯಾರನ್ನೋ ಬೇರೆಯವರು ತೊಗೊಂಡಿದ್ದೀವಿ, ಅಥವಾ ನೀವು ನಿಮ್ಮ ಇಲಾಖೆ ಚೆನ್ನಾಗಿ ನಡೆಸಿಲ್ಲ, ನಿಮ್ಮ ಕೆಟ್ಟ ಹೆಸರಿದೆ, ಅಥವಾ ನೀವು ಭ್ರಷ್ಟಾಚಾರ ಮಾಡಿದ್ದೀರಾ, ಅಥವಾ ನಿಮ್ಮ ವಯಸ್ಸಾಗೋಗಿದೆ, ನಿಮಗೆ ಆಗೋದಿಲ್ಲ, ಕೆಲಸ ಮಾಡೋಕ್ಕಾಗೋಲ್ಲ, ಏನೋ ಆ ಥರ ಒಂದು ಕಾರಣ ಕೊಡಬೇಕು. ನಮಗೆ ಏನೂ ಕೊಡದೇ ನಮ್ಮನ್ನು ತೆಗೆದಾಗ ಏನಾಗ್ತದೆ, ನಮಗೂ ಕೂಡ ಈಗ ನನ್ನ ಸುತ್ತಮುತ್ತ ನಮ್ಮ ಎಲ್ಲ ಸ್ನೇಹಿತರು ಮತ್ತು ಇವರೆಲ್ಲ ಕೇಳ್ತಾರೆ ಏನಕ್ಕೆ ತೆಗೆದಿದ್ದಾರೆ. ನನ್ನ ಉತ್ತರ ಇಲ್ಲ. ನಮ್ಮ ಹತ್ರ ಉತ್ತರ ಇಲ್ಲ ಯಾವ ಕಾರಣಕ್ಕೆ ತೆಗೆದ್ರು ಅಂತ. ಸೊ ಅದೊಂದು ಅಷ್ಟೇ ನಾವು ಕೇಳುವಂಥ ಬೇರೆ ಏನೇನಿಲ್ಲ. ಸರ್, ಈ ವಿಚಾರದ ಬಗ್ಗೆ ಅಂದರೆ ಪಟ್ಟಿಯಿಂದ ಕೈ ಬಿಟ್ಟಾದ್ಮೇಲೆ ಆಗ್ಬೋದು, ಅಥವಾ ಮೊದಲು CM DK ಶಿವಕುಮಾರ್ ಆಗಲಿ, ಮಾಜಿ CM ಸಿದ್ದರಾಮಯ್ಯನವ್ರು ಏನಾದರೂ ಮಾತುಕತೆ ನಡೆಸಿದ್ರಾ? ನೋಡಿ, ನನ್ನ ಬಗ್ಗೆ ನಾನೇನು ಹೆಚ್ಚು ಮಾತಾಡಬೇಕಾಗಿಲ್ಲ. ಯಾಕೆ ಎಲ್ರಿಗೂ ಗೊತ್ತಿರುವಂಥದ್ದು, ನಾನೇ ಅಧ್ಯಕ್ಷನಾಗಿದ್ದೆ, ನಾನೇ AICC ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ, ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲ ಪಕ್ಷದಿಂದ 30 ವರ್ಷಕ್ಕಿಂತ ಹೆಚ್ಚು ಸೇವೆ ಇದೆ. ಅದೇ ನಾನು ಹೋಗಿ ಯಾರಿಗೂ ಏನು ಕೇಳುವಂಥದ್ದು ಹೇಳುವಂಥದ್ದು ಏನಿರಲಿಲ್ಲ. ಮತ್ತು ನಾನು ಹೇಳಿದ್ನಲ್ಲ, ನಾನು ಮಂತ್ರಿ ಆಗಲೇಬೇಕು, ಅಥವಾ ನಾನು ಮಂತ್ರಿ ಸ್ಥಾನ ಇಲ್ಲದೆ ಹೋದರೆ ನನಗೆ ನೋವಾಗುತ್ತೆ, ಆ ಥರ ಏನಲ್ಲ. ಯಾಕಂದರೆ ಎಲ್ರಿಗೂ ಅವಕಾಶಗಳು ಸಿಗಬೇಕು, ಬೇರೆಯವ್ರಿಗೂ ಅವಕಾಶಗಳು ಸಿಗಬೇಕು, ಆ ಥರದ್ದೇನಲ್ಲ. ಆದರೆ ನಮಗೆ ಒಂದು ಸ್ಪಷ್ಟವಾಗಿ ನಮಗೆ ಇಂಥ ಕಾರಣಗಳಿಗೋಸ್ಕರ ನಾನು ಬಿಟ್ಟಿದ್ದೇವೆ, ಇದಕ್ಕೋಸ್ಕರ ನೀವು ತೆಗಿತಾ ಇದ್ದೀವಿ ಅಂತ ಹೇಳಬೇಕು. ಅಟ್ಲೀಸ್ಟು ಏನೋ ಕಾರಣಗಳಿಲ್ಲದೇ ವಿನಾಕಾರಣ ನಮ್ಮ ಮೇಲೆ ಏನೂ ಆರೋಪಗಳಿಲ್ಲ, ಏನೂ ಇಲ್ಲ ಅಂತ ಇದ್ದಾಗ ಆವಾಗ ನಮಗೆ ರಾಜಕೀಯದ ಸುತ್ತಮುತ್ತ ನಮ್ಮ ಜೊತೆಲಿರೋರಿಗೂ ಕೂಡ ನೋವಾಗ್ತದೆ, ಮತ್ತು ನನಗೂ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಯಾರು ಬಂದು ಕೇಳಿದ್ರು ನಾನೇನು ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಪಕ್ಷದ ನಿಷ್ಠೆಯಿಂದ ಇರೋನೇ ನಾನು. ಪಕ್ಷದ ಈಗಲೂ ಇರ್ತೀವಿ, ಪಕ್ಷ ಕಟ್ಟಬೇಕು, ಮುಂದಿನ ಚುನಾವಣೆ ಗೆಲ್ಲಬೇಕು, ಅದಕ್ಕೆಲ್ಲ ಕೂಡ ನಾವು ಇದ್ದೀವಿ. ಅದೆಲ್ಲ ಏನು ಹೇಳೋಕ್ಕೋಗಲ್ಲ. ಅಷ್ಟು ಮಾತ್ರ ನನಗೆ ನೋವಾಗಿರೋದು, ಬೇರೆ ಏನೇನಿಲ್ಲ. ಹಿರಿಯ ಶಾಸಕರು ಕೂಡ ಒಂದಿಷ್ಟು ಅಸಮಾಧಾನ ಆಗ್ತಾ ಇದ್ದಾರೆ. ನಮಗೆ ಈ ಸರಿ ಅವಕಾಶ ಸಿಗಬೇಕಿತ್ತು, ಸಿಕ್ಕಿಲ್ಲ, ಹಾಗಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇರೋಂಥದ್ದು. ಹೌದು, ಕೆಲವರಿಗೆಲ್ಲ ನಮ್ಮ ಪಕ್ಷದಲ್ಲಿ ಭಾಳಷ್ಟು ಸೀನಿಯರ್ಸು ಇದ್ದಾರೆ. ಹೌದು, ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಮಂತ್ರಿಮಂಡಲ 34 ನಿಲ್ಲಿಸಬೇಕು. ಆದ್ದರಿಂದ ನಮ್ಮ ವರಿಷ್ಠರು, ಅಧ್ಯಕ್ಷರು, AICC ಅವರು ಯಾರ್ಯಾರಿಗೆ ಮನಸ್ಸು ನೋವಾಗಿದೆ ಅವ್ರ ಜೊತೆ ಸಮಾಧಾನ ಪಡಿಸ್ಬೇಕು, ಮಾತನಾಡಿಸ್ಬೇಕು. ಮತ್ತು ಯಾಕಂದರೆ ಮುಂದಿನ ಚುನಾವಣೆ ಮತ್ತೆ ಗೆಲ್ಲಬೇಕು ನಾವು. ಅಂದರೆ ಎಲ್ಲರನ್ನೂ ಕೂಡ ಮತ್ತೆ ವಿಶ್ವಾಸಕ್ಕೆ ತೊಗೊಂಡು ಹೋಗೋ ಥರ ಒಂದು ಎಲ್ಲರ ಜೊತೆ ಮಾತುಕತೆ ಮಾಡಿಸ್ಬೇಕಾಗ್ತದೆ. ಯಾಕಂದರೆ ಕೆಲವರಿಗೆ ಜೆನ್ಯೂನ್ ಆಗಿ ಪಾಪ ಕೆಲವರಿಗೆ ಮಿಸ್ ಆಗಿರುವಂಥದ್ದು ಇದೆ. ಅವ್ರ ಬಗ್ಗೆಯೂ ಕೂಡ ಅವರ ನೋವು ನಾವು ಅರ್ಥ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ನಮ್ಮ ವರಿಷ್ಠರು ಕೂತ್ಕೊಂಡು ಮಾತನಾಡಿ ಸರಿಪಡಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಅದೇ ಹಾರೈಸ್ತೀನಿ. ಯಾಕೆಂದರೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಸರ್, ನಿಮ್ಮ ಕ್ಷೇತ್ರದ ಜನ, ಕಾರ್ಯಕರ್ತರು, ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇಲ್ಲ, ಅವರು ಪಾಪ ನಿರೀಕ್ಷೆ ಇದ್ದೇ ಇರ್ತದೆ. ಅವ್ರಿಗೂ ಎಲ್ಲ ಬೇಜಾರು. ನಾನೇ ಹೇಳಿದೆ, ನೀವೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ಸುಮ್ಮನೆ ಇದೇನಾಗ್ತದೆ, ಸರಿ ಇರೋದಿಲ್ಲ, ಪ್ರೊಟೆಸ್ಟ್ ಅದೆಲ್ಲ ಮಾಡೋಕ್ಕೆ. ನನಗೆ ಪಕ್ಷ ಎಲ್ಲ ಕೊಟ್ಟಿದೆ, ಅದರಿಂದ ನಾವು ಆ ಥರ ಮಾಡಬಾರ್ದು ಅಂತ ಅವ್ರಿಗೂ ಸುಮಾರು ಜನರಿಗೆ ಅಂದರೆ ಅವ್ರಿಗೂ ಕೂಡ ಗೊತ್ತಿಲ್ಲಲ್ಲ ಏನು ಕಾರಣಗಳು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ತೆಗೆದ್ರು, ಯಾಕೆ ಡ್ರಾಪ್ ಮಾಡಿದ್ರು ಅಂತ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಸಮಾಧಾನ ಪಡಿಸ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ವಿಜಯನಾಥ್, LN ಸ್ವಾಮಿ, TV5 ಬೆಂಗಳೂರು.